ಬಾಲರಾಮನ ಪ್ರತಿಷ್ಠಾಪನೆಗೆ ಕೇವಲ ಒಂದು ದಿನ ಮಾತ್ರ ಬಾಕಿ ಇದೆ. ಈಗ ದೇಶಾದ್ಯಂತ ಎಲ್ಲ ಸಾಧು ಸಂತರು ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಈಗ ವೀರೇಂದ್ರ ಹೆಗ್ಗಡೆ ಅವರು, ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರುವಂಥ ವೀರೇಂದ್ರ ಹೆಗ್ಗಡೆ ಅವರು ಜಾಯ್ನ್ ಆಗ್ತಿದ್ದಾರೆ. ಜೊತೆಗೆ ಮಾತಾಡೋಣ. ಡಾಕ್ಟರ್ ಹೆಗ್ಗಡೆ ಅವರು, ಮೊದಲನೇದಾಗಿ ಈ ರಾಮ 14 ವರ್ಷ ವನವಾಸಕ್ಕೆ ಹೋಗಿದ್ದ, ಆದರೆ ಈಗ 496 ವರ್ಷಗಳ ಮತ್ತೊಂದು ಕಲಿಯುಗದ ವನವಾಸ ಮುಗಿಸಿ ಮತ್ತೆ ಅಯೋಧ್ಯೆಗೆ ಬರ್ತಾ ಇದ್ದಾನೆ. ಈ ರೀತಿಯಾದಂಥ ಒಂದು ಭಾವನೆ ಕಂಡು ಬರ್ತಾ ಇದೆ. ಒಂದು ಕಡೆ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಿಂದ ರಾಮನ ಸನ್ನಿಧಿಗೆ ಯಾವ ಸಂದೇಶ ಹೊತ್ತು ತಂದಿದ್ದೀರಿ ಸರ್? ನಾವು ಸಂದೇಶ ಅಂತಂದರೆ, ಈಗ ನಮ್ಮ ಹಿಂದಿನ ಶೃಂಗೇರಿ ಶ್ರೀಗಳು ಹೇಳ್ತಿದ್ದರು, ವಾಸುದೇವನಿಗೂ ವಾಮದೇವನಿಗೂ ಸುಮದ ವ್ಯತ್ಯಾಸ ಅಂತ. ನಾವು ಮನುಷ್ಯರು ಮಾಡಿಕೊಂಡದ್ದು, ಇದು ಶೈವ, ಇದು ವೈಷ್ಣವ, ಇದು ಬೇರೆ ಪಂಥಗಳನ್ನೆಲ್ಲ ಮಾಡ್ಕೊಂಡು ಮನುಷ್ಯರಲ್ಲದೆ ದೇವತೆಗಳು. ನೀವು ಎಲ್ಲ ಗುಡಿ ನೋಡಿದರೆ ಗುಡಿಯ ಮೇಲೆ ಎಲ್ಲ ಕಡೆ ದೇವರ ಮೂರ್ತಿಗಳಿರ್ತವೆ. ಬ್ರಹ್ಮನಿಂದ ಹಿಡಿದು ವಿಷ್ಣು ಮಹೇಶ್ವರ ಶಾಖೆ ಎಲ್ಲವೂ ಗುಡಿಯ ಗೋಪುರದಲ್ಲಿ ಇರುತ್ತೆ. ಅದರಿಂದ ಈ ಭೇದಗಳಿಲ್ಲ. ನಾವೀಗ ಸ್ವಾಮಿ ಸ್ಥಳದ ಮಂಜುನಾಥ ಸನ್ನಿಧಿಯಿಂದ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ರಾಮನ ಸನ್ನಿಧಿಯಲ್ಲಿ ನಾಳೆ ಆಗುವಂಥ ಪ್ರತಿಷ್ಠೆ ನೋಡಲಿಕ್ಕೆ ನಾನು ಬಂದಿದ್ದೇನೆ. ಐತಿಹಾಸಿಕವಾದ ತಕ್ಷಣ ಅನೇಕರು ಈ ಒಂದು ಅವರ ಜೀವಿತಾವಧಿಯಲ್ಲಿ ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ಪ್ರಶ್ನೆ ಮಾಡಿದರು. ಆದರೆ ಈ ಸಾಕಾರಗೊಳ್ತಾ ಇರುವಂಥ ಕ್ಷಣವನ್ನು ನೀವು ಯಾವ ರೀತಿ ಎದುರು ನೋಡ್ತಾ ಇದ್ದೀರಿ ಸರ್? ಹೇಗೆ ಅನಿಸುತ್ತೆ ಅಂದರೆ, ಯಾಕೆಂದರೆ 496 ವರ್ಷಗಳಿಂದ ಏನು ಘಟನೆ ಆಯಿತು, ನಾನಿಲ್ಲಿ ವರದಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಶೇಷ ಜನಗಳನ್ನು ನೋಡಿದೆ. ಹತ್ತತ್ರ ರಾಮನ ವಂಶಸ್ಥರು ಅಥವಾ ರಘುವಂಶಿಗಳು ಅಂತ ಕರೀತಾರೆ. ಹತ್ತತ್ರ 5-10 ತಲೆಮಾರುಗಳಿಂದ ತಲೆಗೆ ಪಗಡಿ ಕಟ್ಕೋತಾ ಇರಲಿಲ್ಲ, ಕಾಲಿಗೆ ಚಪ್ಪಲಿ ಹಾಕೋತಾ ಇರಲಿಲ್ಲ, ಕೊಡೆ ಹಿಡಿತಾ ಇರಲಿಲ್ಲ. ಯಾಕೆಂದರೆ ರಾಮನಿಗೆ ಸೂರಿಲ್ಲ, ನಮಗೆ ಯಾಕೆ ಅಂತ, ಅವನ ವಂಶಸ್ಥರು ಅಂತ ಈ ಥರ ಭಾವನೆ ಇದೆ. ಹೀಗಿದ್ದಾಗ ಇಂಥ ಒಂದು ಐತಿಹಾಸಿಕ ಕ್ಷಣವನ್ನು ತಾವು ಯಾವ ರೀತಿ ಎದುರು ನೋಡ್ತಾ ಇದ್ದೀವಿ? ಅದು ಬಹಳ ಅಂಥ ಭಕ್ತರು ನಮ್ಮ ದೇಶದಲ್ಲಿ ಮಾತ್ರ ಸಾಧ್ಯ. ನಮ್ಮ ದೇಶದಲ್ಲಿ ಅಂಥ ಭಕ್ತರಿದ್ದಾರೆ. ಅದು ಸಹ ಗ್ರಾಮೀಣ ಪ್ರದೇಶ, ಸಾಮಾನ್ಯ ಜನತೆ, ವಿದ್ವಾಂಸರಲ್ಲ, ವಿದ್ಯೆ ಇದ್ದವರಲ್ಲ. ಅದು ಶ್ರೀಸಾಮಾನ್ಯರಿಗೆ ಅಂಥ ಕಲ್ಪನೆಗಳು, ಅಂಥ ಹಠ ಇರುತ್ತೆ. ಅವರು ಹಠ ಸಾಧನೆ ಮಾಡಿದ್ದಾರೆ. ಅವರ ತಪಸ್ಸಿನ ಫಲವೇ ಈ ರಾಮ ಮಂದಿರ ನಿರ್ಮಾಣ ಮತ್ತು ರಾಮ ಮಂದಿರ ಸಾಕ್ಷಾತ್ಕಾರ. ಈ ತಪಸ್ಸಿಗೆ ನಾನು ನಿಜವಾಗಿ ಮೆಚ್ಚುತ್ತೇನೆ. ಅಂತಹ ತಪಸ್ವಿಗಳು ಭಕ್ತರಿದ್ದಾಗ ಮಾತ್ರ ಭಗವಂತ ನಿಜವಾಗಿ ದೊಡ್ಡವನಾಗ್ತಾನೆ. ಈ ಸಂಕಲ್ಪ ಯಾವಾಗ ಸಿದ್ಧಿ ಆಗುತ್ತೆ ಅಂದರೆ ಅದಕ್ಕೊಂದು ಇಚ್ಛಾಶಕ್ತಿ ಬೇಕು ಅಂತ. ತಮ್ಮ ಹತ್ರ ಮಂಜುನಾಥನ ಸಂಧಿಯಲ್ಲಿ ಅನೇಕ ತಪಸ್ವಿಗಳು ಬಂದಿದ್ದಾರೆ. ಅದರಲ್ಲೂ ಕೂಡ ನ್ಯಾಯದಾನಕ್ಕೆ ನೀವು ಸಾಕಷ್ಟು ಹೆಸರುವಾಸಿಯಾದಂಥ ಸ್ಥಳ ನಿಮ್ಮದು. ಇಲ್ಲಿ ನ್ಯಾಯದಾನ ಏನಾಗಿದೆ ಅಯೋಧ್ಯೆಯಲ್ಲಿ, ಅದೊಂದು ಐತಿಹಾಸಿಕವಾದಂಥ ನ್ಯಾಯದಾನ, ಅದನ್ನು ಮುಂದುವರೆದ ಭಾಗ. ಇಲ್ಲಿ ನ್ಯಾಯ ಸ್ಥಾಪನೆಗೋಸ್ಕರ ಇಲ್ಲಿನ ನಿವಾಸಿಗಳ ಭಕ್ತರ ಜವಾಬ್ದಾರಿ ಏನು ಅಂತೀರಿ? ಇನ್ನು ಮೇಲೆ ಅವರ ಜವಾಬ್ದಾರಿ ಇದೆ. ಇದುವರೆಗೆ ಹೇಗೋ ನಡೆಯಿತು, ಆದರೆ ಇನ್ನು ಮೇಲೆ ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಮಂದಿರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಅಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ಪೂಜೆಗಳಾಗುವಂಥದ್ದು, ಇದು ಬಹಳ ಮುಖ್ಯ. ನಾವು ಸಾನ್ನಿಧ್ಯ ಅನ್ನುವಂಥ ಶಬ್ದವನ್ನು ದಕ್ಷಿಣ ಭಾರತದಲ್ಲಿ ಉಪಯೋಗಿಸ್ತೇವೆ. ಅಂದರೆ ಯಾವುದೇ ದೇವಸ್ಥಾನ ಇದ್ದರೆ ದೇವರು ಎಲ್ಲ ಕಡೆ ಇದ್ದಾನೆ. ಸಣ್ಣ ಹಳ್ಳಿಯಲ್ಲಿ ಕೂಡ ಸಣ್ಣ ದೇವತೆಗಳನ್ನು ಕೂಡ, ಗ್ರಾಮ ದೇವತೆಗಳನ್ನು ಕೂಡ ನಾವು ಗೌರವಿಸ್ತೇವೆ. ಆ ಸಾನ್ನಿಧ್ಯವನ್ನು ರಕ್ಷಣೆ ಮಾಡುವಂಥದ್ದು ಗ್ರಾಮಸ್ಥರ ಕೆಲಸ. ಹಾಗಾಗಿ ಇಲ್ಲಿಯ ಜನರು ಈ ಕ್ಷೇತ್ರವನ್ನು ರಕ್ಷಣೆ ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು. ಹೇಗೆ ನಮ್ಮಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಬಹಳ ಹೊಲಸಿರ್ತದೆ ಮತ್ತು ಗಲಾಟೆ ಇರುತ್ತೆ, ಶಬ್ದ ಮಾಲಿನ್ಯ ಇರ್ತದೆ, ಅನೇಕ ಮಾಲಿನ್ಯಗಳಿದೆ, ಶಬ್ದ ಮಾಲಿನ್ಯ ಕೂಡ ಇರುತ್ತೆ. ಹಾಗಾಗಿ ಈ ಮಾಲಿನ್ಯಗಳನ್ನೆಲ್ಲ ತೊಳೆದು ಅವರು ಇದನ್ನು ರಕ್ಷಣೆ ಮಾಡಿದರೆ ನಮ್ಮಂಥ ಭಕ್ತರು ಹೊರಗಿಂದ ಬಂದಾಗ ನಮಗೆ ಈ ತೃಪ್ತಿಯಿಂದ ಹೋಗ್ಲಿಕ್ಕಾಗತ್ತೆ. ಕನ್ನಡಿಗರು ಕರ್ನಾಟಕದ್ದು ಮತ್ತು ಅಯೋಧ್ಯದ ತುಂಬ ಹಳೆಯ ನಂಟು, ರಾಮನ ಕಾಲದಿಂದ ಹನುಮಂತನ ಕಾಲದಿಂದ ಇದೆ. ಈ ನಂಟಿನ ಬಗ್ಗೆ ತಾವು ಯಾವ ರೀತಿ ನೋಡ್ತೀರಿ? ಯಾಕೆಂದರೆ ಇದನ್ನು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಬಂದವರು. ಇದು ಹಿಂದೆ ಈ ಮಾಧ್ಯಮಗಳು ಬರೋ ಹಿಂದೆ ನಮಗೆ ಈ ಸಂಬಂಧಗಳಿರಲಿಲ್ಲ. ನಾವೆಲ್ಲೋ ದೂರದಲ್ಲಿದ್ದೀವಿ, ಅಯೋಧ್ಯೆಯಲ್ಲೋ ಇದೆ, ಆಮೇಲೆ ಕಾಶಿಯಲ್ಲೋ ಇದೆ ಅನ್ನಿಸ್ತಿತ್ತು. ಆದರೆ ಈಗ ಮಾಧ್ಯಮಗಳ ಮೂಲಕ ಭಾಳ ಹತ್ತಿರ ಆಗಿದೆ. ಅಯೋಧ್ಯೆ ಎಲ್ಲಿಂದ ಗೊತ್ತಿದೆ, ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲದೆ ಇರೋರು ಕೂಡ ಅಯೋಧ್ಯೆ ಬಗ್ಗೆ ಗೊತ್ತಿದೆ, ಶ್ರೀರಾಮನ ಬಗ್ಗೆ ಗೊತ್ತಿದೆ, ಗುಲಿಯ ನಿರ್ಮಾಣದ ಬಗ್ಗೆ ಗೊತ್ತಿದೆ. ಹಾಗಾಗಿ ಮಾಧ್ಯಮಗಳು ಮಾಡಿರುವಂಥ ಕೆಲಸ ಭಾಳ ಅಭೂತಪೂರ್ವವಾದ. ಇನ್ನೂ ನೀವು ಉತ್ತರ ಭಾರತದ ದಕ್ಷಿಣ ಭಾರತ ಹೆಸರನ್ನು ಹೇಳದೆ ಜೋಡಿಸುವಂಥದ್ದು ನಿಮ್ಮ ಕೆಲಸ, ನಿಮ್ಮ ಜವಾಬ್ದಾರಿ ಇದೆ. ಕೊನೆಯದಾಗಿ ನಾಳೆ ರಾಮನ ಮುಂದೆ ಏನು ಕೇಳ್ಕೊತೀರಿ ಸರ್? ಯಾಕೆಂದರೆ ನಿಮ್ಮಂಥವರ ಒಂದು ಸಂಕಲ್ಪ ಅದು ನಾಳೆ ಸಾಕಾರ ಆಗುತ್ತೆ, ಅದಕ್ಕೆ ಕೇಳ್ತೇನೆ. ನಾನು ಇಷ್ಟೇ ಪ್ರಾರ್ಥನೆ ಮಾಡ್ತೀನಿ, ರಾಮ ಈ ದೇಶದಲ್ಲಿ ಸತ್ಯ ಇರಲಿ, ಧರ್ಮ ಇರಲಿ, ರಾಮರಾಜ್ಯ ಸ್ಥಾಪನೆಗೆ ನಿನ್ನ ನೇತೃತ್ವ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ರಾಮರಾಜ್ಯ ಆಗಲೇಬೇಕು. ಇಲ್ಲದಿದ್ದರೆ ಈ ದೇಶ ಅಲ್ಲದೆ ಬೇರೆ ಯಾವ ದೇಶ, ಈಗ ನಮ್ಮ ದೇಶವೇ ಮಾದರಿಯಾಗಿದೆ ಎಲ್ಲ ದೇಶಗಳಿಗೆ. ಈ ಮಾದರಿ ಆಗುವ ರಾಮರಾಜ್ಯ ಸ್ಥಾಪನೆ ಆಗಬೇಕು. ರಾಮರಾಜ್ಯಕ್ಕೆ ರಾಮನ ನೇತೃತ್ವ ಬಹಳ ಮುಖ್ಯ. ಇಲ್ಲಿಯ ಜನತೆಯ ಜೊತೆಗೆ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲವೂ ಸೇರಿ ಅದನ್ನು ರಕ್ಷಣೆ ಮಾಡಲಿ, ರಾಮರಾಜ್ಯ ಸ್ಥಾಪನೆ ಆಗಲಿ ಅನ್ನುವಂಥ ನಾಳೆ ಪ್ರಾರ್ಥನೆ ಇರ್ತೇನೆ. ಧನ್ಯವಾದ ನಮ್ಮ ಜೊತೆ ಮಾಡೋದು, ಧನ್ಯವಾದ. ಇದಿಷ್ಟು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.